ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕಾಲೇಯರು ಈ ಹೆಸರು ಬಹುಶಃ ಕಲಿಯುಗದಲ್ಲಿಯೂ ಕೇಳಿ ಬರುತ್ತೆ. ಕಾಲೇಯರು ಅಂದರೆ ರಾಕ್ಷಸರಿಗಿಂತ ಹೆಚ್ಚು ಶಕ್ತಿಶಾಲಿಗಳು ಹಾಗೂ ಮಾಯಾವಿಗಳಾಗಿದ್ದವರು. ದೇವತೆಗಳು ಮತ್ತು ದಾನವರ ಯುದ್ಧದಲ್ಲಿ ತಮ್ಮ ಮಾಯಾವಿ ಶಕ್ತಿ ಬಳಸಿ ದೇವಾನು ದೇವತೆಗಳಿಗೆ ಕಂಟಕಪ್ರಾಯರಾಗಿದ್ದವರು. ಇವರನ್ನ ನಿರ್ನಾಮ ಮಾಡುವುದಕ್ಕೆ ಸಾಕ್ಷಾತ್ ವಿಷ್ಣುವಿನ ಅನುಗ್ರಹವೇ ಬೇಕಾಯಿತು. ಅಷ್ಟಕ್ಕೂ ಈ ಕಾಲೇಯರು ಅಂದರೆ ಯಾರು? ಪುರಾಣ ಕಥೆಗಳಲ್ಲಿ ಇವರ ಅಸ್ತಿತ್ವದ ಉಲ್ಲೇಖ ಎಂಥದ್ದು ಅನ್ನೋದನ್ನು ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಕೃತಯುಗದಲ್ಲಿ ಕಾಲೇಯರೆಂದು ವಿಖ್ಯಾತ ಯುದ್ಧ ಧರ್ಮದ ಘೋರ ಪರಮ ದಾರುಣ ದಾನವರ ಗಣವಿತ್ತು. ಕಾಲೇಯರ ಕಥೆಯ ಬಗ್ಗೆ ನಮಗೆ ಮಾಹಿತಿ ಸಿಗುವುದು ಲೋಮಶರ ಮುನಿಗಳಿಂದ. ಕಾಲೇಯರು ಮತ್ತು ದೇವತೆಗಳ ನಡುವಿನ ಯುದ್ಧದ ಭೀಕರತೆಯನ್ನ, ಅದರಿಂದಾದ ಪರಿಣಾಮಗಳನ್ನು ಲೋಮಶರರು ವಿವರಿಸ್ತಾರೆ. ಕೃತಯುಗದಲ್ಲಿ ಯುದ್ಧ ವಿಷಾದರಾದ ಮದದಿಂದ ಕೊಬ್ಬಿದ ಅತಿ ಭಯಂಕರರಾದ ಕಾಲೇಯರೆಂಬ ಹೆಸರಿನ ರಾಕ್ಷಸರಿದ್ರು. ಈ ಕಾಲೇಯ ದಾನವರು ಮತ್ತೊಬ್ಬ ಬಲಾಢ್ಯ ಅಸುರ ರಾಜನಾದ ವೃತ್ರಾಸುರನನ್ನು ಆಶ್ರಯಿಸಿದ್ರು. ಆತನ ಸಹಕಾರ ಪಡೆಯುವುದರೊಂದಿಗೆ ಅನೇಕ ಶಕ್ತ್ಯಾಯುಧಗಳನ್ನು ಹೊಂದಿದ್ರು. ದೇವೇಂದ್ರನನ್ನ, ದೇವತೆಗಳನ್ನು ಕೂಡ ನಿಂತಲ್ಲಿ ನಿಲ್ಲಲು ಬಿಡದೆ ಕಾಟ ಕೊಡ್ತಿದ್ರು. ದೇವತೆಗಳು ಈ ಬಲಾಢ್ಯ ಅಸುರರ ಭಯಕ್ಕೆ ಹೆದರಿ 3 ಲೋಕಗಳನ್ನು ಸುತ್ತುತ್ತಾ ಅಸುರ ಪ್ರಹಾರದಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನವನ್ನು ನಿರಂತರವಾಗಿ ನಡೆಸ್ತಿದ್ರು. ದೇವತೆಗಳಿಗೆ ಮುಂದೇನು ಮಾಡಬೇಕೆಂದೇ ತೋರದಾಯಿತು. ಕಾಲೇಯರಿಗೆ ಆಶ್ರಯವನ್ನಿತ್ತ ವೃತ್ರಾಸುರನನ್ನ ಸಂಹರಿಸುವುದು ಅವರಿಗೆ ಅನಿವಾರ್ಯವೆನಿಸಿತು. ಇಂದ್ರನನ್ನ ಮುಂದು ಮಾಡಿಕೊಂಡು ದೇವತೆಗಳೆಲ್ಲರೂ ಬ್ರಹ್ಮನ ಬಳಿಗೆ ತೆರಳುತ್ತಾರೆ. ಅಂಜಲಿ ಬದ್ಧರಾಗಿ ನಿಂತಿದ್ದ ದೇವತೆಗಳನ್ನ ನೋಡಿ ಬ್ರಹ್ಮ ಅವರನ್ನ ಕುರಿತು ಹೇಳಿದ, ಹೇ ದೇವತೆಗಳಿರ, ನೀವಿಲ್ಲಿಗೆ ಯಾವ ಕಾರಣದಿಂದ ಬಂದಿರುವಿರೋ ಆ ವಿಷಯ ನನಗೆ ತಿಳಿದಿದೆ. ನೀವು ಕಾಲೇಯರೆಂಬ ಅಸುರರಿಗೆ ಆಶ್ರಯ ನೀಡಿರುವ ವೃತ್ರಾಸುರನನ್ನ ಮೊದಲು ಸಂಹಾರ ಮಾಡುವ ಬಗೆ ಹೇಗೆ ಎಂದು ತಿಳಿಯುವುದಕ್ಕಾಗಿ ಬಂದಿದ್ದೀರಲ್ವಾ? ಯಾವ ಉಪಾಯದಿಂದ ನೀವು ವೃತ್ರಾಸುರನನ್ನ ಸಂಹರಿಸಬಹುದೆಂಬುದನ್ನ ನಾನು ನಿಮಗೆ ತಿಳಿಯಪಡಿಸ್ತೇನೆ ಎಂದ. ಭೂಲೋಕದಲ್ಲಿ ಮಹಾತ್ಮನಾದ ದದೀಚಿ ಎಂಬ ಮಹರ್ಷಿ ಇದ್ದಾನೆ. ನೀವೆಲ್ಲರೂ ಇಂದ್ರನ ನೇತೃತ್ವದಲ್ಲಿ ಆ ಮಹರ್ಷಿಗಳ ಬಳಿಗೆ ತೆರಳಿ ವರವೊಂದನ್ನು ಯಾಚಿಸಿರಿ. ಧರ್ಮಾತ್ಮನಾದ ದದೀಚಿಯು ಸುಪ್ರೀತನಾಗಿ ನಿಮಗೆ ವರ ಕೊಡ್ತಾನೆ. ಆ ಸಂದರ್ಭ ನೀವು ತಕ್ಷಣವೇ ನಮಗೆ ನಿಮ್ಮ ದೇಹದ ಮೂಳೆಗಳನ್ನು ದಯಪಾಲಿಸು ಎಂದು ಕೇಳಿಕೊಳ್ಳಿ. ಅವನು ತನ್ನ ವಚನಕ್ಕೆ ಬದ್ಧನಾಗಿ ತನ್ನ ಮೂಳೆಗಳನ್ನು ನೀಡಲು ತನ್ನ ಪ್ರಾಣವನ್ನೇ ತೊರೆಯುತ್ತಾನೆ. ಅವನ ಮೂಳೆಗಳನ್ನು ತೆಗೆದುಕೊಂಡು ಅವುಗಳಿಂದ ಬಹುಭಯಂಕರವಾದ ಬಹುಶಕ್ತಿಯುತವಾದ ವಜ್ರಾಯುಧವನ್ನು ನಿರ್ಮಿಸಿರಿ. ದದೀಚಿ ಮಹರ್ಷಿಗಳ ಮೂಳೆಯಿಂದ ಸಿದ್ಧಗೊಳಿಸುವ ಘೋರವಾದ ಶಬ್ದಯುಕ್ತವಾದ ಆ ವಜ್ರಾಯುಧವು ಷಟ್ಕೋಣಾಕೃತಿ ಹೊಂದಲಿದ್ದು ಎಂತಹ ಪ್ರಬಲ ಶತ್ರುವನ್ನು ವಿನಾಶಗೊಳಿಸಲು ಸಮರ್ಥವಾಗುವುದು. ಈ ವಜ್ರಾಯುಧದಿಂದಲೇ ಇಂದ್ರನು ವೃತ್ರಾಸುರನನ್ನ ಸಂಹರಿಸಲು ಸಾಧ್ಯವಾಗುತ್ತೆ ಎನ್ನುತ್ತಾರೆ. ಬ್ರಹ್ಮನ ಮಾತನ್ನ ಶಿರಸಾಪಾಲಿಸಿದ ದೇವತೆಗಳು ಇಂದ್ರನ ನೇತೃತ್ವದಲ್ಲಿ ಭೂಲೋಕಕ್ಕೆ ಇಳಿದು ಸರಸ್ವತಿ ನದಿ ತೀರದಲ್ಲಿ ದದೀಚಿ ಮಹರ್ಷಿಗಳ ಆಶ್ರಮಕ್ಕೆ ತೆರಳುತ್ತಾರೆ. ಅವರ ಪ್ರಾರ್ಥನೆಗೆ ತಕ್ಷಣವೇ ಮನ್ನಣೆ ನೀಡಿ ಪರೋಪಕಾರ್ತಾಮಿದಂ ಶರೀರಂ ಎಂಬಂತೆ ಧರ್ಮದ ಉಳಿವಿಗೋಸ್ಕರ, ದುಶ್ಶಕ್ತಿಗಳನ್ನು ವಿನಾಶಗೊಳಿಸಲು ದೇವತೆಗಳಿಗೆ ನೆರವಾಗುವುದಕ್ಕೋಸ್ಕರ ದದೀಚಿ ಮಹರ್ಷಿಯು ಉಸಿರನ್ನ ಎಲ್ಲಾ ಕಡೆಯಿಂದಲೂ ದಿಗ್ಬಂಧಿಸಿ ತನ್ನ ಶರೀರವನ್ನ ಪರಿತ್ಯಾಗ ಮಾಡಿ ತ್ಯಾಗ ಮೂರ್ತಿ ಎನಿಸಿದ. ಬ್ರಹ್ಮನ ನಿರ್ದೇಶನದಂತೆ ದೇವತೆಗಳು ದದೀಚಿಯ ಅಸ್ಥಿಯನ್ನ ತೆಗೆದುಕೊಂಡರು. ದೇವತೆಗಳ ಶಿಲ್ಪಿಯಾದ ವಿಶ್ವಕರ್ಮರ ಬಳಿಗೆ ತೆರಳಿ ಆತನಿಗೆ ಒಪ್ಪಿಸ್ತಾರೆ. ವಿಶ್ವಕರ್ಮರು ಆ ಮೂಳೆಯನ್ನು ಬಳಸಿ ಅತ್ಯಂತ ಶಕ್ತಿಯುತವಾದ ವಜ್ರಾಯುಧವನ್ನು ನಿರ್ಮಿಸ್ತಾರೆ. ಆ ವಜ್ರಾಯುಧವನ್ನ ಇಂದ್ರನಿಗೆ ಒಪ್ಪಿಸ್ತಾರೆ. ಇಂದ್ರ ಆ ವಜ್ರಾಯುಧದ ಪ್ರಭಾವದಿಂದ ವೃತ್ರಾಸುರನನ್ನ ಸಂಹರಿಸಿದ. ತಮ್ಮ ರಕ್ಷಕನಾಗಿದ್ದ ವೃತ್ರಾಸುರನ ಹತ್ಯೆಯಿಂದ ಆತನ ಸಹಚರರಾಗಿದ್ದ ಕಾಲೇಯ ರಾಕ್ಷಸರು ಕ್ರೋಧದಿಂದ ಉದ್ವಿಗ್ನಗೊಂಡರು. ಆದರೂ ಆ ಸಂದರ್ಭ ದೇವತೆಗಳ ಕೈ ಮೇಲಾದುದನ್ನು ಗಮನಿಸಿದ ಕಾಲಕೇಯರು ಸದ್ಯಕ್ಕೆ ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಪಲಾಯನ ಸೂತ್ರ ಅನುಸರಿಸುತ್ತಾರೆ. ಆಗ ಅವರಿಗೆ ಕಂಡುಬಂದ ಸುರಕ್ಷಿತವಾದ ಸ್ಥಳವೆಂದರೆ ಸಮುದ್ರದ ತಳವೊಂದೇ. ನೇರವಾಗಿ ಸಮುದ್ರದ ತಳ ಸೇರಿದ ಕಾಲಕೇಯರು ಅಲ್ಲಿ ಬಚ್ಚಿಟ್ಟುಕೊಂಡರು. ಸಮುದ್ರ ತಳದಲ್ಲಿ ವಾಸ ಮಾಡುವ ವಿಶೇಷ ಶಕ್ತಿ ಹೊಂದಿದ್ದ ಕಾಲೇಯ ಅಸುರರು ಪರಮ ಬಲಿಷ್ಠರಾಗಿದ್ದರು. ಅಜೇಯನಾಗಿದ್ದ ಹಾಗೂ ಬ್ರಾಹ್ಮಣ ಕುಲದಲ್ಲಿ ಜನಿಸಿದ್ದ ತಮ್ಮ ಮಾರ್ಗದರ್ಶಿ ವೃತ್ರಾಸುರನ ಸಾವಿಗೆ ಮೂಲ ಕಾರಣ ದದೀಚಿಯ ಅಸ್ಥಿಯ ಬಲದ ಪ್ರಭಾವ ಎಂಬುದನ್ನು ಮನಗಂಡರು. ಇದರಿಂದ ಕಾಲೇಯರಿಗೆ ತಪೋನಿರತ ಋಷಿಗಳ ಮೇಲೆ ಎಲ್ಲಿಲ್ಲದ ಸಿಟ್ಟು ಆವರಿಸಿತು. ಅವರು ನಡೆಸುವ ಯಜ್ಞ ಯಾಗಾದಿಗಳ ಮೇಲೆ ಕಣ್ಣು ಬಿತ್ತು. ಋಷಿ ಮುನಿಗಳನ್ನ, ತಪಸ್ವಿಗಳನ್ನು, ಬ್ರಹ್ಮಚಾರಿಗಳನ್ನು, ಧರ್ಮಾತ್ಮರನ್ನು, ಯಜ್ಞ ಯಾಗಾದಿ ಮಾಡುವವರನ್ನು ವಿಶ್ವದಲ್ಲಿ ನಿರ್ನಾಮ ಮಾಡಿ ಬಿಡಬೇಕೆಂದು ಸಂಕಲ್ಪ ಕೈಗೊಂಡರು. ಯಜ್ಞದಲ್ಲಿ ದೊರಕುವ ಹವಿಸ್ಸಿನಿಂದಲೇ ದೇವತೆಗಳು ಬಲಿಷ್ಠರಾಗುತ್ತಾರೆ. ಈ ಯಜ್ಞವನ್ನೇ ಇಲ್ಲದಂತೆ ಮಾಡಿದರೆ ಅವರ ಬಲವು ಕ್ಷೀಣಗೊಳ್ಳುತ್ತೆ.
ಧಾರ್ಮಿಕ ಪ್ರವಚನ, ತಪಸ್ಸು, ಸ್ವಾಧ್ಯಾಯ ಮಾಡುವವರನ್ನೇ ಗುರಿಯಾಗಿಸಲು ತೀರ್ಮಾನಿಸಿದರು. ಯಜ್ಞ ಯಾಗಾದಿಗಳು ಪ್ರಾರಂಭಗೊಳ್ಳುವಾಗಲೇ ಅವರೆಲ್ಲರನ್ನೂ ಮುಗಿಸಿಬಿಟ್ಟರೆ, ಲೋಕವೆಲ್ಲ ದುರ್ಭಿಕ್ಷಕ್ಕೊಳಗಾಗಿ ಸಂಕಷ್ಟಪಟ್ಟರೆ ತಾವು ಸುಖಿಗಳಾಗುತ್ತೇವೆ ಎಂದು ಭಾವಿಸಿ ಈ ದಿಸೆಯಲ್ಲಿ ಸಮಾಲೋಚಿಸಿ ಒಮ್ಮತದ ನಿರ್ಧಾರ ಕೈಗೊಂಡರು. ಸಮುದ್ರವನ್ನೇ ತಮ್ಮ ಕಾರ್ಯಾಚರಣೆಯ ಕೇಂದ್ರ ಮಾಡಿಕೊಂಡ ಕಾಲೇಯರು ತಾವು ಮಾಡಿದ ಯೋಜನೆಗನುಸಾರವಾಗಿ ಪ್ರಪಂಚದ ವಿನಾಶ ಕಾರ್ಯಕ್ಕೆ ತೊಡಗಿದರು. ಈ ಕಾಲೇಯರು ಹಗಲು ವೇಳೆ ಸಮುದ್ರದ ತಳಭಾಗದಲ್ಲಿ ನಿರಾಳವಾಗ್ತಿದ್ರು. ರಾತ್ರಿ ವೇಳೆ ಸಮುದ್ರದಿಂದ ಹೊರಬಂದು ಗುಂಪು ಗುಂಪಾಗಿ ಸೇರಿಕೊಂಡು ಆಶ್ರಮಗಳಲ್ಲಿಯೂ ಪುಣ್ಯಕ್ಷೇತ್ರಗಳಲ್ಲಿಯೂ ಇರುತ್ತಿದ್ದ ಋಷಿ ಮುನಿಗಳನ್ನ ಕೋಪಾವಿಷ್ಟರಾಗಿ ಭಕ್ಷಿಸಲಾರಂಭಿಸಿದರು. ಈ ದುರಾತ್ಮರು ವಸಿಷ್ಠ ಮಹರ್ಷಿಗಳ ಆಶ್ರಮಕ್ಕೆ ತೆರಳಿ 188 ಮಂದಿ ಬ್ರಾಹ್ಮಣರನ್ನ ತಿಂದು ಹಾಕಿದ್ರು. ಅಲ್ಲದೆ 9 ಮಂದಿ ತಪಸ್ವಿಗಳನ್ನು ಭಕ್ಷಿಸಿಬಿಟ್ರು. ಅಲ್ಲಿಂದ ಈ ಗುಂಪು ಚೌವನ ಮಹರ್ಷಿಗಳ ಆಶ್ರಮಕ್ಕೂ ನುಗ್ತು. ಅಲ್ಲಿ ತಪೋನಿರತರಾಗಿದ್ದ 106 ಮಂದಿ ಬ್ರಾಹ್ಮಣರನ್ನ ಸ್ವಾಹ ಮಾಡಿಬಿಟ್ರು. ಕೇವಲ ನೀರು ಗಾಳಿಯನ್ನೇ ಆಹಾರವಾಗಿಸಿಕೊಂಡು ತಪಸ್ಸುಗೈಯುತ್ತಿದ್ದ ಭಾರದ್ವಾಜ ಮಹರ್ಷಿಗಳ ಆಶ್ರಮದಲ್ಲಿ ತಂಗಿದ್ದ 21 ಮಂದಿ ಬ್ರಹ್ಮಚಾರಿಗಳನ್ನ ಈ ದುಷ್ಟರು ಆಹಾರವಾಗಿ ಸೇವಿಸಿಬಿಟ್ರು. ಈ ಪಾಪ ಕಾರ್ಯಗಳನ್ನೆಲ್ಲ ಕಾಲೇಯ ರಾಕ್ಷಸರು ರಾತ್ರಿ ವೇಳೆ ಮಾತ್ರ ಮಾಡಿ ಮುಗಿಸಿ ಬೆಳಗಿನ ಜಾವ ಸಮುದ್ರ ಸೇರಿಕೊಳ್ತಿದ್ರು. ಇದರಿಂದಾಗಿ ಆಶ್ರಮಗಳಲ್ಲಿದ್ದ ಪುಣ್ಯವಂತರ ಸಂಖ್ಯೆ ಕ್ಷೀಣಗೊಳ್ಳುತ್ತಾ ಹೋಯಿತು. ಈ ಬಗ್ಗೆ ಹೆದರಿದ ದೇವಾನುದೇವತೆಗಳು ಶ್ರೀ ವಿಷ್ಣುವಿಗೆ ತಮ್ಮ ಅಹವಾಲನ್ನು ತಿಳಿಸ್ತಾರೆ. ಪ್ರಭು, ನೀನೇ ನಮ್ಮ ಪಾಲಕ, ನಮ್ಮ ಒಡೆಯ. ಹಿಂದೆ ಭೂಮಿಗೆ ಕಂಟಕ ಪ್ರಾಯನಾದಾಗ ನೀನು ವರಾಹದ ರೂಪವನ್ನು ತಾಳಿ ಸಮುದ್ರದಿಂದ ಮೇಲ್ತಂದೆ. ಪುರುಷೋತ್ತಮ ಮಹಾವೀರ್ಯ ಆದಿದೈತ್ಯ ಹಿರಣ್ಯಕಶಿಪುವನ್ನ ನಾರಸಿಂಹನ ದೇಹ ತಾಳಿ ಸಂಹರಿಸಿದೆ. ಸರ್ವಭೂತಗಳಿಂದಲೂ ಅವಧ್ಯನಾಗಿದ್ದ ಮಹಾಸುರ ಬಲಿಯನ್ನು ಕೂಡ ನೀನು ವಾಮನನ ರೂಪಧರಿಸಿ 3 ಲೋಕಗಳಿಂದಲೂ ಹೊರಹಾಕಿದೆ. ಯಜ್ಞಗಳನ್ನು ಧ್ವಂಸ ಮಾಡುತ್ತಿದ್ದ ಜಂಭ ಎನ್ನುವ ಮಹೇಶ್ವಾಸ ಕ್ರೂರ ಅಸುರನು ನಿನ್ನಿಂದಲೇ ಕೆಳಗುರುಳಿದ. ಹೇ ಮಧುಸೂದನ, ದೇವೇಶನೇ, ಲೋಕಾರ್ಥವಾಗಿ ನಾವು ನಿಮ್ಮಲ್ಲಿ ಬೇಡಿಕೊಳ್ತಿದ್ದೇವೆ. ಲೋಕಗಳನ್ನು, ದೇವತೆಗಳನ್ನು ಮತ್ತು ಇಂದ್ರನನ್ನು ಈ ಮಹಾಭಯದಿಂದ ರಕ್ಷಿಸು ತಂದೆ. ಈಗ ಈ ಅತೀವ ಭಯವು ಲೋಕಗಳಲ್ಲಿ ಆವರಿಸಿದೆ. ರಾತ್ರಿಯಲ್ಲಿ ಬ್ರಾಹ್ಮಣರನ್ನ ಯಾರು ಕೊಲ್ಲುತ್ತಿದ್ದಾರೆ ಎಂದು ತಿಳಿಯಲಾರೆವು. ಬ್ರಾಹ್ಮಣರು ನಾಶವಾದರೆ ಭೂಮಿಯು ವಿನಾಶ ಹೊಂದುತ್ತದೆ. ಭೂಮಿಯು ಕ್ಷೀಣವಾದರೆ ದೇವಲೋಕವು ನಾಶಗೊಳ್ಳುತ್ತದೆ. ನಿನ್ನ ಕರುಣೆಯಿಂದ ಲೋಕಗಳೆಲ್ಲವೂ ನಾಶವಾಗದಿರಲಿ ತಂದೆ. ಅವೆಲ್ಲವನ್ನು ರಕ್ಷಿಸು ಪರಮಾತ್ಮನೇ ಎಂದು ಬೇಡಿಕೊಳ್ತಾರೆ. ಆಗ ವಿಷ್ಣು ಹೇಳಿದ, ಸುರರೇ, ಪ್ರಜೆಗಳೆಲ್ಲರೂ ನಾಶಗೊಳ್ಳುತ್ತಿರುವುದರ ಕಾರಣವನ್ನ ನಾನು ತಿಳಿದಿದ್ದೇನೆ. ಆತಂಕವನ್ನ ಬಿಟ್ಟು ಭಯವನ್ನ ತೊರೆದು ಕೇಳಿ. ಕಾಲೇಯರೆಂದು ವಿಖ್ಯಾತರಾದ ಒಂದು ಪರಮ ದಾರುಣ ಗುಂಪಿದೆ. ಅವರು ವೃತ್ರನನ್ನ ಆಶ್ರಯಿಸಿ ಜಗತ್ತುಗಳೆಲ್ಲವನ್ನ ಬಾಧಿಸುತ್ತಿದ್ರು. ಧೀಮಂತ ಸಹಸ್ರಾಕ್ಷನು ವೃತ್ರನನ್ನ ಸಂಹರಿಸುವುದನ್ನು ಕಂಡು ಅವರು ವರುಣಾಲಯವನ್ನ ಹೊಕ್ಕಿ ತಮ್ಮ ಜೀವಗಳನ್ನ ರಕ್ಷಿಸಿಕೊಂಡಿದ್ದಾರೆ. ಈಗ ಅವರು ಘೋರ ಮೊಸಳೆ, ತಿಮಿಂಗಿಲಗಳು ತುಂಬಿರುವ ಸಮುದ್ರವನ್ನ ಸೇರಿದ್ದಾರೆ. ಲೋಕಗಳ ವಿನಾಶಕ್ಕಾಗಿ ರಾತ್ರಿಯಲ್ಲೇ ಇಲ್ಲಿರುವ ಮುನಿಗಳನ್ನ ಕೊಲ್ಲುತ್ತಿದ್ದಾರೆ. ಸಮುದ್ರದಲ್ಲಿ ಆಶ್ರಯ ಪಡೆದಿರುವ ಅವರನ್ನ ಕೊಲ್ಲಲು ಸಾಧ್ಯವಿಲ್ಲ. ಸಮುದ್ರವನ್ನೇ ನಾಶಗೊಳಿಸುವುದರ ಕುರಿತು ನಿಮ್ಮ ಬುದ್ಧಿಯನ್ನು ಓಡಿಸಬೇಕು. ಅಗಸ್ತ್ಯನನ್ನ ಬಿಟ್ಟು ಬೇರೆ ಯಾರು ತಾನೇ ಸಮುದ್ರವನ್ನ ಬತ್ತಿಸಲು ಸಾಧ್ಯ ಎಂದು ವಿಷ್ಣು ಕಾಲೇಯರ ನಿರ್ನಾಮಕ್ಕೆ ಸೂಚನೆ ಕೊಟ್ಟ. ವಿಷ್ಣುವಿನ ಈ ಮಾತುಗಳನ್ನು ಕೇಳಿ ಸಂತೋಷಗೊಂಡ ದೇವತೆಗಳು ಪರಮೇಷ್ಠಿಯಿಂದ ಬೀಳ್ಕೊಂಡು ಅಗಸ್ತ್ಯರ ಆಶ್ರಮಕ್ಕೆ ಬಂದರು. ಅಲ್ಲಿ ಅವರು ದೇವತೆಗಳ ಮಧ್ಯೆ ಪಿತಾಮಹನಂತೆ ಋಷಿಗಳ ಮಧ್ಯೆ ಕುಳಿತಿದ್ದ ದಿವ್ಯ ತೇಜಸ್ವಿ ಮಹಾತ್ಮ ವಾರುಣಿಯನ್ನ ಕಾಣ್ತಾರೆ. ಆಶ್ರಮದಲ್ಲಿದ್ದ ಅಗಸ್ತ್ಯ ಮಹಾತ್ಮನನ್ನ ಕಂಡು ಈ ರೀತಿ ಹೇಳ್ತಾರೆ. ಹಿಂದೆ ನಹುಷ ನಡಿಯಲ್ಲಿ ಪರಿತಪ್ತ ಲೋಕಗಳಿಗೆ ನೀನೇ ಗತಿಯಾಗಿದ್ದೆ. ಲೋಕಗಳ ಮೇಲೆ ಸುರರ ಅಧಿಪತ್ಯಕ್ಕಾಗಿ ಈ ಲೋಕ ಕಂಟಕನನ್ನ ಹೊರಹಾಕಿದ್ದೆ. ಭಾಸ್ಕರನ ಮೇಲಿನ ಕೋಪದಿಂದ ಪರ್ವತೋತ್ತಮ ವಿಂಧ್ಯವು ಒಂದೇ ಸಮನೆ ಬೆಳೆಯತೊಡಗಿದಾಗ ನಿನ್ನ ಮಾತನ್ನ ಮೀರಲಾಗದೆ ಆ ಶೈಲವು ಬೆಳೆಯುವುದನ್ನ ನಿಲ್ಲಿಸಿತು. ಲೋಕವು ಕತ್ತಲಲ್ಲಿ ಮುಳುಗಿದಾಗ, ಪ್ರಜೆಗಳು ಮೃತ್ಯುವಿನ ಹಿಂಸೆಗೊಳಗಾಗಿದ್ದಾಗ ನೀನೇ ನಾಥನಾಗಿ ಅವರಿಗೆ ಬಿಡುಗಡೆ ನೀಡಿ ಪರಮ ಗತಿಯನ್ನ ಒದಗಿಸಿದೆ. ಹೇ ಭಗವಂತ, ಭಯಭೀತರಾದ ನಮಗೆ ನಿತ್ಯವೂ ನೀನು ಗತಿಯಾಗಿದ್ದೀಯ. ಆದುದರಿಂದ ಆರ್ತರಾದ ನಾವು ನಿನ್ನಲ್ಲಿ ವರವೊಂದನ್ನ ಕೇಳುತ್ತಿದ್ದೇವೆ, ದಯಪಾಲಿಸು ಎಂದು ಬೇಡಿಕೊಳ್ತಾರೆ. ಆಗ 30 ದೇವತೆಗಳ ಮಾತುಗಳನ್ನು ಕೇಳಿದ ಮೈತ್ರಾವರುಣಿ ಅಗಸ್ತ್ಯರು ಹೇಳ್ತಾರೆ, ನೀವು ಇಲ್ಲಿಗೆ ಏಕೆ ಬಂದಿದ್ದೀರಿ? ನನ್ನಿಂದ ಏನು ವರವನ್ನ ಕೇಳುತ್ತಿದ್ದೀರಿ ಎಂದಾಗ, ಹೇ ಮಹರ್ಷಿ, ನೀನು ಸಮುದ್ರದ ನೀರನ್ನ ಕುಡಿದು ಬರಿದು ಮಾಡಬೇಕೆಂದು ಬಯಸುತ್ತೇವೆ. ಕಾರಣ, ಕ್ರೂರ ಕಾಲೇಯ ಅಸುರರು ಸಮುದ್ರದ ತಳದಲ್ಲಿ ಅವಿತು ಕುಳಿತಿದ್ದಾರೆ. ಅವರ ನಿರ್ನಾಮವಾಗದ ಹೊರತು ನಮಗೆ ಉಳಿಗಾಲವಿಲ್ಲ. ಅವರ ಅಂತ್ಯ ನಿನ್ನಿಂದ ಮಾತ್ರ ಸಾಧ್ಯವೆಂದು ಶ್ರೀ ವಿಷ್ಣು ಪರಮಾತ್ಮ ತಿಳಿಸಿದ್ದಾನೆ. ಹಾಗಾಗಿ ನಿಮ್ಮಿಂದ ಈ ಲೋಕ ಕಲ್ಯಾಣಾರ್ಥವಾಗಿ ಕಾರ್ಯವಾಗಬೇಕಿದೆ ಎಂದು ವಿನಂತಿಸಿಕೊಂಡಾಗ
ದೇವತೆಗಳ ಮಾತನ್ನ ಕೇಳಿ ಮುನಿಯು ಹಾಗೆಯೇ ಆಗಲಿ, ಲೋಕಗಳ ಮಹಾಹಿತಕ್ಕಾಗಿ ನಿಮ್ಮ ಆಸೆಯನ್ನ ನೆರವೇರಿಸುತ್ತೇನೆ ಎಂದು ಋಷಿ ತಪಸ್ಸಿದ್ದರು. ಸುವ್ರತರು ಮತ್ತು ದೇವತೆಗಳ ಒಡಗೂಡಿ ಸರಿತಾಪತಿ ಸಮುದ್ರದ ಬಳಿ ಹೋಗ್ತಾರೆ. ಆ ಅದ್ಭುತ ಕ್ಷಣವನ್ನ ಕಾಣಲು ಮನುಷ್ಯ, ಉರಗ, ಗಂಧರ್ವ, ಯಕ್ಷ, ಕಿಂಪುರುಷರು ಅಲ್ಲಿಗೆ ಬಂದು ಸೇರುತ್ತಾರೆ. ಋಷಿ ವಾರುಣಿಯು ಸಮುದ್ರವನ್ನ ಸೇರಿ ಅಲ್ಲಿ ಕೂಟಿದ್ದ ದೇವತೆಗಳಿಗೆ ಮತ್ತು ಋಷಿಗಳಿಗೆ ಹೇಳ್ತಾರೆ, ಈಗ ಲೋಕಹಿತಕ್ಕಾಗಿ ನಾನು ಈ ವರುಣಾಲಯವನ್ನ ಕುಡಿಯುತ್ತೇನೆ. ನೀವು ಏನು ಮಾಡಬೇಕೆಂದಿರುವಿರೋ ಅದನ್ನ ಶೀಘ್ರವಾಗಿಯೇ ಮಾಡಿ. ಈ ಮಾತನ್ನ ಹೇಳಿ ಅಗಸ್ತ್ಯರು ಕ್ರುದ್ಧನಾಗಿ ಸರ್ವಲೋಕವು ನೋಡುತ್ತಿದ್ದಂತೆ ಸಮುದ್ರವನ್ನ ಸಂಪೂರ್ಣವಾಗಿ ಕುಡಿದು ಬರಿದು ಮಾಡ್ತಾರೆ. ಮುನಿಗಳು ಸಮುದ್ರವನ್ನ ಕುಡಿದದ್ದನ್ನ ಕಂಡು ಇಂದ್ರ ಮತ್ತು ದೇವಾನು ದೇವತೆಗಳು ಪರಮ ಮೂಕ ವಿಸ್ಮಿತರಾಗಿ ನೋಡತೊಡಗುತ್ತಾರೆ. ಆಗಸದಲ್ಲಿ ದೇವತೆಗಳು ಪುಷ್ಪವನ್ನ ಸುರಿಸಿ ಸ್ತುತಿಸತೊಡಗಿದರು. ಆ ಮಹಾಸಾಗರವು ನೀರಿಲ್ಲದೆ ಬತ್ತಿ ಹೋದುದನ್ನ ಕಂಡ ಸುರರೆಲ್ಲರೂ ಪರಮ ಸಂತುಷ್ಟರಾದರು. ದಿವ್ಯ ಶ್ರೇಷ್ಠ ಆಯುಧಗಳನ್ನ ಹಿಡಿದು ಸಂತೋಷದಿಂದ ಆ ದಾನವರನ್ನ ಸಂಹರಿಸ್ತಾರೆ. ಮಹಾತ್ಮ ದೇವತೆಗಳಿಂದ ಮಹಾವೀರ ಮಹಾವೇಗದಲ್ಲಿ ಹೋಗಬಲ್ಲ ಆ ದಾನವರು ನಿರ್ನಾಮಗೊಂಡರು. ಭಯಂಕರ ಗರ್ಜನೆಯೊಂದಿಗೆ ನಡೆದ ಆ ಮಹಾಯುದ್ಧದಲ್ಲಿ ಒಂದೇ ಕ್ಷಣದಲ್ಲಿ ದೇವತೆಗಳು ದಾನವರನ್ನ ವಧಿಸಿದರು. ಬಂಗಾರದ ಕವಚಾಭರಣಗಳು, ಕುಂಡಲ ಮತ್ತು ಅಂಗಗಳನ್ನು ಧರಿಸಿದ್ದ ಕಾಲಿಯರು ವಧಿಸಲ್ಪಟ್ಟು ಹೂಬಿಟ್ಟ ಕಿಶಂಕುಗಳಂತೆ ಶೋಭಿಸುತ್ತಾರೆ. ಸಾಯದೆ ಉಳಿದ ಕೆಲವು ಕಾಲೇಯರು ದೇವಿ ವಸುಧೆಯನ್ನ ಬಗೆದು ಪಾತಾಳ ತಳವನ್ನ ಆಶ್ರಯಿಸುತ್ತಾರೆ. ದಾನವರು ಹತರಾದುದನ್ನ ನೋಡಿ ದೇವತೆಗಳು ಮುನಿಪುಂಗವನನ್ನ ವಿವಿಧ ವಾಕ್ಯಗಳಿಂದ ಪ್ರಶಂಸಿಸಿ ಹೇಳ್ತಾರೆ, ಹೇ ಮಹಾಭಾಗ, ನಿನ್ನ ಪ್ರಸಾದದಿಂದ ಲೋಕಗಳಿಗೆ ಮಹಾಸುಖವು ಪ್ರಾಪ್ತವಾಯಿತು. ನಿನ್ನ ತೇಜಸ್ಸಿನಿಂದ ಈ ಕ್ರೂರ ವಿಕ್ರಮಿ ಕಾಲೇಯರು ಹತರಾದರು. ಈಗ ಈ ಸಮುದ್ರವನ್ನ ತುಂಬಿಸು ತಂದೆ, ನೀನು ಕುಡಿದ ನೀರನ್ನ ಪುನಃ ಇದರಲ್ಲಿ ಬಿಡು ಎಂದು ಕೇಳಿದಾಗ ಮುನಿಪುಂಗವ ಅಗಸ್ತ್ಯರು ಹೇಳ್ತಾರೆ, ನಾನು ಕುಡಿದ ನೀರನ್ನ ಈಗಾಗಲೇ ಜೀರ್ಣಿಸಿಕೊಂಡಿದ್ದೇನೆ. ಸಮುದ್ರವನ್ನ ತುಂಬಿಸಲು ಬೇರೆ ಯಾವುದಾದರೂ ಉಪಾಯವನ್ನ ಯೋಚಿಸಬೇಕು, ನೀವೇ ಪ್ರಯತ್ನ ಮಾಡಬೇಕು ಎಂದಾಗ ಭಾವಿತಾತ್ಮ ಮಹರ್ಷಿಯ ಈ ಮಾತುಗಳನ್ನು ಕೇಳಿದ ಸುರರು ವಿಸ್ಮಿತರಾಗ್ತಾರೆ. ಅಂತೂ ಕಾಲೇಯರ ಕ್ರೂರವನ್ನ ಸಂಹರಿಸಲಿಲ್ಲವೆಂದಿದ್ದರೆ ಅಂದೇ ಭೂಮಿ ಅಂತ್ಯವಾಗಿ ಸ್ಮಶಾನವಾಗಿ ಬಿಡ್ತಿತ್ತು. ಎಲ್ಲವೂ ಶ್ರೀಹರಿಯ ಕೃಪೆಯಿಂದ ಸಾಧ್ಯವಾಯಿತು. ಇವಿಷ್ಟು ಕಾಲೇಯರ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.